स्वागत है आपका बी न्यूज नेशन में। मैं हूं आबिद हुसैन शेख। एमसी मनगोली को निलंबित करने का आग्रह। जिला इंचार्ज और हॉर्टिकल्चर मिनिस्टर एमसी मनगोली के खिलाफ बीजेपी का आक्रोश। बीजेपी रैत मोर्चा ने दावनगिरी की एक सभा में सचिव हॉर्टिकल्चर एमसी मनगोली ने रैतों के आत्महत्या को लेकर बेजवाबदारी का बयान देते हुए सीएम कुमारस्वामी हो या मैं इस मामले में कुछ नहीं कर सकते, मरने वालों को कैसे रोका जा सकता है। इसी बात को लेकर बीजेपी रैत मोर्चा, जय कर्नाटका और कई संगठनों ने आरोप लगाते हुए किसानों के आंसू पोंछने की बजाय बेजिम्मेदारी वाले बयान को लेकर सचिव के इस बयान पर आक्रोश जताते हुए मंत्री जी को निलंबित करने की मांग करते हुए बीजापुर जिला अधिकारी को मनवी पत्र सौंपा। ಬದುಕಿಸಿ ಬದುಕಿಸಿ ರೈತರನ್ನ ಬದುಕಿಸಿ 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 ರೈತರನ್ನ ಬದುಕಿಸಿ ರೈತ ವಿರೋಧಿ ಸಚಿವರಿಗೆ ಧಿಕ್ಕಾರ ಧಿಕ್ಕಾರ ಎಂಸಿ ಮನುಗುಳಿ ಅವರಿಗೆ ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ಸಚಿವರಿಗೆ ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತರ ವಿರುದ್ಧ ಹೇಳಿಕೆಗಳನ್ನು ಕೊಡುವಂತ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತರ ಆತ್ಮಹತ್ಯೆಗೆ ಸರಿಯಾದ ರೀತಿಯಾದಂತ ಹೇಳಿಕೆ ಕೊಡಲಾರದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬದುಕಿಸಿ ಬದುಕಿಸಿ ರೈತರನ್ನ ಬದುಕಿಸಿ 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 ರೈತರನ್ನ ಬದುಕಿಸಿ ಜಿಲ್ಲೆ ಉಸ್ತುವಾರಿ ಹಾಗೂ ಸಚಿವರಾದಂತಹ ತೋಟಗಾರಿಕೆ ಸಚಿವರು ಇವತ್ತು ರೈತರಿಗೆ ಸಂಬಂಧಪಟ್ಟಂತಹ ಒಂದು ಸಚಿವರಾದಂತಹ ಎಂಸಿ ಮನುಗುಳಿ ಅವರು ಒಬ್ಬ ರೈತರ ಬಗ್ಗೆ ವಿರೋಧವಾದಂತಹ ಹೇಳಿಕೆ ಕೊಡ್ತಾರೆ. ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಅವರು ಬರ್ದಿಟ್ಟು ಸಾಯ್ತಾ ಇದ್ದಾರೆ. ನಮ್ಗೆ ಸಾಲದ ಬಾಧೆ, ಏನೋ ಒಂದು ರೈತರಿಗೆ ಆದಂತ ಅನ್ಯಾಯಗಳನ್ನು ಅವತ್ತು ಬರೆದಿಟ್ಕೊಂಡು ಸಾಯ್ತಾ ಇದ್ರು. ಅವ್ರ ಬಗ್ಗೆ ಕೆಟ್ಟ ಒಂದು ನಿಂದನೆಯಾಗಿ ಮಾತಾಡದಂತ ಮಾತಾಡಗಳನ್ನ ಹೇಳಿಕೆಗಳನ್ನ ಇವರು ಒಂದು ಜಿಲ್ಲಾ ಉಸ್ತುವಾರಿ ಮತ್ತು ಇವರು ತೋಟಗಾರಿಕಾ ಸಚಿವರು ಎಂಸಿ ಮನುಗುಳಿ ಅವರು ಕೊಡ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ನಾಚಿಕೆ ಬರಬೇಕು. ಸರ್ಕಾರಕ್ಕೆ ಒಂದ್ ಸ್ವಲ್ಪ ನಾಚಿಕೆ ಇರಬೇಕು. ಇವರು ರೈತರನ್ನ ರಕ್ಷಣೆ ಮಾಡ್ತೀವಂತ ಕೇಸಿಂದ ಆವಾಗ ಚುನಾವಣೆಗಳು ಬಂದಾಗ ಘೋಷಣೆಗಳನ್ನು ಕೂಗ್ತಾರೆ, ರೈತರಿಗೆ ಎಲ್ಲರಿಗೆ ಒಂದು ಮನವರಿಕೆ ಮಾಡ್ಕೊಂಡು ಓಟ್ಗಳನ್ನು ಹಾಕಿಸ್ಕೊತಾರೆ. ಇವತ್ತು ರೈತರ ವಿರುದ್ಧವಾದಂತಹ ಹೇಳಿಕೆ ಕೊಡ್ತಾರೆ ಅಂದ್ರೆ ಇವರಿಗೆ ಸ್ವಲ್ಪ ನಾಚಿಕೆ ಬರಬೇಕು. ಇವತ್ತು ನಾನು ಈ ಮುಖ್ಯಮಂತ್ರಿ ಅವರಿಗೆ ಒಂದು ಹೇಳಿಕೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದ ಮೂಲಕ. ಇಂಥ ಒಂದು ಸಚಿವರಿಗೆ ಈಗಾಗಲೇ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಇಂಥವ್ರನ್ನ ತಕ್ಕ ಪಾಠ ನೀವು ಕಲಿಸದೇ ಇದ್ದಲ್ಲೇ ಮುಂಬರುವ ದಿನಗಳಲ್ಲಿ ಜೈ ಕರ್ನಾಟಕ ಸಂಘಟನೆ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಒಂದು ನಾವು ಬೃಹತ್ ರ್ಯಾಲಿ ಮುಖಾಂತರ ಉಗ್ರವಾದ ಸ್ವರೂಪದ ಹೋರಾಟವನ್ನು ತಾಳ್ತೀವಿ. ಇವತ್ತು ನಾವು ನಿಮ್ಮನ್ನ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ರೈತರಿಗೆ ಅನ್ಯಾಯ ಆಗ್ತಿರೋ ಅನ್ಯಾಯಕ್ಕೆ ಒಂದು ಸಾಂತ್ವನ ಹೇಳುವಂತ ಉದ್ದೇಶವಿಟ್ಕೊಂಡು ಅಲ್ಲಿ ಮಾತಾಡಬೇಕಾಗಿತ್ತು. ಅದನ್ನು ಮಾತಾಡದೆ ಬೇರೆ ಒಂದು ವಿಷಯವಾಗಿ ರೈತರಿಗೆ ಒಂದು ನಮಗೆ ವೈದ್ಯಕೀಯ ರಿಪೋರ್ಟ್ ಬರಲಿ, ನಾವು ಆ ತರ ವಿಚಾರಣೆ ಮಾಡ್ತೀವಿ, ಈ ತರ ವಿಚಾರಣೆ ಮಾಡ್ತೀವಿ ಅಂತ ಒಂದು ಅವಕರ ಹೇಳಿಕೆಯನ್ನು ಕೊಡ್ತಿರಲ್ರಿ. ನಿಮಗೊಂದ್ ಸ್ವಲ್ಪ ನಾಚಿಕೆ ಆಗ್ಬೇಕು. ನಿಮಗೆ ನಂಬಿ ರೈತರು ಇವತ್ತು ನಿಮ್ಮನ್ನ ಜನ ಬೆಂಬಲ ಅಂತ ರೈತರು ನಂಬಿ ನಿಮ್ಮನ್ನ ಸಚಿವರ ಸಂಪುಟಕ್ಕೆ ಚುನಾವಣೆ ಮತದಾರರಾಗಿ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ನೀವು ರೈತರ ಕಷ್ಟ ಸುಖ ಆಗದೆ ಇದ್ದಲ್ಲಿ ನಿಮಗೆ ಯಾತಕ್ಕಂತ ನೀವು ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಬೇಕು. ಇವತ್ತೇ ನಾನು ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರಿಗೆ ನಾನು ಹೇಳಿಕೆ ಹೇಳ್ತಿದ್ದೀನಿ ಅಂದ್ರೆ ಇವರನ್ನ ಕೂಡಲೇ ತಾವು ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ನಾವು ಬೃಹತ್ ಪ್ರಮಾಣದಲ್ಲಿ ರ್ಯಾಲಿ ಮುಖಾಂತರ ಹೋರಾಟ ಮಾಡಿ ಉಗ್ರ ಸ್ವರೂಪದ ಹೋರಾಟ ತಾಳ್ತೀವಿ. ಇವರಿಗೆ ತಕ್ಕ ಪಾಠ ಕಲಿಸ್ತೀವಿ. ಇದಕ್ಕೆ ಸಾರ್ವಜನಿಕ ಎಲ್ಲರೂ ಕೂಡ ಕೈ ಜೋಡಿಸಿ ಇಂಥ ಒಂದು ಸಚಿವರನ್ನ ಸಂಪುಟದಿಂದ ಕೈ ಬಿಡ್ಲಿಕ್ಕೆ ಎಲ್ಲರೂ ಕೂಡ ಪಾತ್ರ ಆಗ್ಬೇಕು ಅಂತ ಈ ಮಾಧ್ಯಮದ ಮೂಲಕ ಎಲ್ರಿಗೂ ಕೂಡ ಹೇಳಕ್ ಇಷ್ಟಪಡ್ತೇನೆ. ಮಹೇಶ್ ನಾಯಕ್ ಅಂತ ಎಲೆಕ್ಷನ್ ಇವರು ನಿಂತು ರಾಜಕಾರಣಿಗಳು ಭಾಷಣ ಮಾಡ್ತಾರೆ. ಇಂಥ ಒಂದು ಭಾಷಣ ಕೇವಲ ಭಾಷಣದ ವಸ್ತು ಆಗಿದೆ. ಆದ್ರೆ ನಿಜವಾಗ್ಲೂ ರೈತ ಸಾಯಲಾಗಿದ್ದಾನೆ. ಆ ಸಾಯುವಂತ ರೈತರಿಗೆ ಸಾಂತ್ವನ ನೀಡುವುದನ್ನು ಬಿಟ್ಟು ಇವತ್ತು ಮಾನ್ಯ ಸಚಿವರಾಗಿರ್ತಕ್ಕಂಥ ಈ ನಮ್ಮ ಕರ್ನಾಟಕ ರಾಜ್ಯದ ತೋಟಗಾರಿಕಾ ಇಲಾಖಾ ಸಚಿವರಾಗಿರ್ತಕ್ಕಂಥ ಎಂಸಿ ಮನುಗುಳಿ ಅವರು ಏನು ಹೇಳಿಕೆ ಕೊಡ್ತಾರೆ ಅಂದ್ರೆ, ರೈತ ಸತ್ರ ನಮಗೇನು ಸಂಬಂಧ ಐತಿ, ದಿನಾ ಸಾಯೋರಿಗೆ ಅಳವ್ರಿ ಯಾರು ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ರೈತ ಪರವಾದಂತ ಓಟ್ಗಳನ್ನ ಇವರು ಹಾಕೊಂಡಿಲ್ಲ. ಹೆಂಗ ರೈತರ ಹಸಿರು ಶಾಲೆಗಳನ್ನ ಹಾಕೊಂಡು ಇವತ್ತು ಅವರ ಹೆಸರಿನ ಮೇಲೆ ಇವತ್ತು ತಮ್ಮ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರ. ಆದ್ರೆ ಒಬ್ಬ ರೈತ ಇವತ್ತು ಸಾಯಲಾಗತ್ತಾನ ಅಂದ್ರೆ ರೈತನ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾರ. ರೈತರ ಸತ್ರ ಇವರಿಗೇನು ಸಂಬಂಧ ಇಲ್ಲ ಅನ್ನೋ ತರ ನಾಟಕ ಮಾಡಾಕತ್ತಾರ. ಇಂಥವ್ರು ನಮ್ಮ ಕರ್ನಾಟಕ ರಾಜ್ಯದ ಸಚಿವರಾಗಿರ್ಲಿಕ್ಕೆ ಲಾಯ್ಕಿಲ್ಲ. ಇವರೊಬ್ಬರು ನಾಲಾಯಕ ಸಚಿವರ ತಕ್ಷಣ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ರೈತರದೇ ಇರ್ತಕ್ಕಂಥ ಭೂಮಿಗಳನ್ನ ಇವತ್ತು ಸಾಕಷ್ಟು ರೀತಿಯಿಂದ ಕಸಿದುಕೊಂಡ್ರು ಸಹಿತ ರೈತರು ಸುಮ್ ಕೂತ್ರು ಸಹಿತ ಇವತ್ತು ಅವರು ರೈತರ ಈ ಸಾಲ ಬಾಧೆ ಈಗ ಸತತ 3 ವರ್ಷ 4 ವರ್ಷದಿಂದ ಬರಗಾಲ ಐತಿ. ಯಾರಿಗೂ ಸರಿಯಾದ ರೀತಿಯಾದಂತ ಇದು ಕೊಟ್ಟಿಲ್ಲ, ಹಣವನ್ನ ಪಾವತಿ ಮಾಡಿಲ್ಲ.
ಅಂತದ್ರಲ್ಲಿ ರೈತ ಸಾಯ್ಲಕತ್ತಿದ್ರೆ ರೈತ ಯಾತಕ್ಕಾಗಿ ಸತ್ತಾನ ಅಂತೇಳಿ ಯೋಚನೆ ಮಾಡುವಂತ ಸಹಿತ ಇವತ್ತು ತಾಳ್ಮೆ ಕಳ್ಕೊಂಡಂತ ಭ್ರಷ್ಟ ಸರ್ಕಾರ, ಅಂತ ಸರ್ಕಾರದಲ್ಲಿ ಇಂತ ಒಬ್ಬ ಭ್ರಷ್ಟ ಸಚಿವರು ಇರ್ಲಾಕ ಯಾವುದೇ ರೀತಿಯಾದಂತ ಅರ್ಹತೆ ಇಲ್ಲ. ದಯವಿಟ್ಟು ಅವರಲ್ಲಿ ಮಾನವೀಯತೆ ಇತ್ತು ಅಂದ್ರೆ ಅವರು ರೈತನ ಮಕ್ಕಳೇ ಆಗಿದ್ರೆ ಇವತ್ತು ರಾಜೀನಾಮೆ ಕೊಟ್ಟು ತೆಳಗಿಳಿಬೇಕು, ಮತ್ತೊಬ್ಬರಿಗೆ ಉನ್ನತ ಮಟ್ಟದ ಜಾಗ ಕೊಡಬೇಕು, ರೈತರ ಆತ್ಮವನ್ನು ರಕ್ಷಣೆ ಮಾಡಿಕೊಳ್ಳುವಂತ ಸಚಿವರನ್ನ ನೇಮಿಸಬೇಕು ಅಂತ ಹೇಳಿ ನಾವು ಮಾನ್ಯ ಕುಮಾರಸ್ವಾಮಿ ಅವರಲ್ಲಿ ನಮ್ಮ ಸಂಘಟನೆಯಿಂದ ಬೇಡಿಕೆಯನ್ನು ಇಡುತ್ತಾ ಇವತ್ತು ಅವರ ವಿರುದ್ಧ ನಾವು ಪ್ರತಿಭಟನೆ ಮಾಡುವ ಸಂಬಂಧ ಇವತ್ತು ನಮ್ಮ ಜಯ ಕರ್ನಾಟಕ ಸಂಘಟನೆ ಮುತ್ತಪ್ಪ ರೈ ಅವರ ಒಂದು ಹೇಳಿಕೆ ಮುಖಾಂತರ ಹಾಗೂ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆರ್ ರಾಮಚಂದ್ರಪ್ಪನವರ ಹೇಳಿಕೆ ಮೂಲಕ ಇವತ್ತು ಬಿಜಾಪುರದ ಎಲ್ಲ ನಮ್ಮ ಜಯ ಕರ್ನಾಟಕದ ಮುಖಂಡರು ಎಲ್ಲರೂ ಕೂಡಿ ಈ ಒಂದು ಪ್ರತಿಭಟನೆಯನ್ನ ಇವತ್ತು ಹಮ್ಮಿಕೊಂಡು ತಮ್ಮ ಮಾಧ್ಯಮ ಮಿತ್ರರಲ್ಲಿ ಹೇಳ್ಕೊಂಡಿದ್ದೀವಿ. ಸಂಗಮೇಶ್ ದಾಶಾಳಗೌಡ್ರು ಅಂತೇಳಿ ನಾವು ಜಿಲ್ಲಾ ಮುಖಂಡರು. ಸಚಿವ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಎಂಸಿ ಮನುಗುಳಿ ಅವರು ರೈತರ ಆತ್ಮಹತ್ಯೆ ಪ್ರಕರಣದ ಕುರಿತು ಮಾಧ್ಯಮದ ಸ್ನೇಹಿತರ ಪ್ರಶ್ನಿಸಿದಾಗ ರೈತರ ಆತ್ಮಹತ್ಯೆಗೆ ಡೆತ್ ನೋಟ್ ಮಾಹಿತಿ ಒಂದೇ ಅಂತಿಮವಲ್ಲ, ವೈದ್ಯರ ವರದಿ, ಎಫ್ಐಆರ್ ಮಾಹಿತಿ ಬಂದ ನಂತರ ರೈತರ ಆತ್ಮಹತ್ಯೆಗೆ ನಿಖರ ಕಾರಣ ಗೊತ್ತಾಗಲಿದೆ. ಇನ್ನು ಸಾಯುವವರನ್ನು ನಾವು और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।